ಎಲ್ರಿಗೂ ನಮಸ್ಕಾರ. ಹಲೋ, ಎಲ್ರಿಗೂ ನಮಸ್ಕಾರ. ಪ್ರೆಸ್ ಮೀಡಿಯಾ, ಟಿ ವಿ ಮೀಡಿಯಾ, ಯೂಟ್ಯೂಬ್ ಚಾನಲ್ ಎಲ್ರಿಗೂ ಥ್ಯಾಂಕ್ ಯು ಫಸ್ಟ್. ಪ್ರೇಮಿ, ನಾನೊಂದು ಮ್ಯೂಸಿಕ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿದ್ದೆ ಪಿಕ್ಚರು. ಸೊ ಸಮ್ ರೀಸನ್ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ತಿರ್ಗಾ ನೀವೇ ಡೈರೆಕ್ಷನ್ ಮಾಡ್ತೀರಾ ಅಂತ ಬಂದರು. ಓಕೆ, ಮಾಡ್ಬೋದು ಹೇಳಿ, ನಿಮ್ಮದು ಏನಾದ್ರು ಕತೆ ಇದೆ ಅಂತ ಕೇಳಿದ್ರು. ನಾನು ಹೇಳಿದೆ. ಆಮೇಲೆ ಅವ್ರಿಗೂ ಮೈಂಡಲ್ಲಿ ಒಂದು ಕತೆ ಇತ್ತು. ನನಗೆ ಗೊತ್ತಾಯಿತು, ನನಗೆ ಕತೆ ಯಾವ ಒಂದು ಹೇಳಿದ್ರು ಅವರು ತೊಗೊಂಡಿಲ್ಲ. ಸರಿ, ಓಕೆ, ನಿಮ್ಮ ಮೈಂಡಲ್ಲಿ ಏನಿದೆ ಕತೆ ಅಂತ ಕೇಳಿದೆ. ಓಕೆ, ಇದೆ ಈ ಥರ ಒಂದು ಕತೆ ಇದೆ ಸರ್ ಅಂತ ಹೇಳಿದ್ರು. ಸರಿ, ಓಕೆ, ನಮ್ಮ ಮೇಡಮ್ದೇ ಕತೆ. ನನಗೆ ಒಂಥರ ಒಂದು ತಾಯಿಯಾಗಿ ಇಷ್ಟು ಯೋಚನೆ ಮಾಡ್ತಾರ ಅಂತ ಒಂದು ಮಗನಿಗೋಸ್ಕರ ಅಂತ ನನಗೆ ಈ ಪಿಕ್ಚರಿಂದ ಗೊತ್ತಾಯಿತು. ಯಾಕಂದರೆ ಎಲ್ಲರೂ ಅವ್ರ ಮಗನ ಒಂದು ಡಾಕ್ಟ್ರ್ ಆಗಬೇಕು, ಲಾಯರ್ ಆಗಬೇಕು, ಎಲ್ಲ ರೀತಿಯೂ ಯೋಚನೆ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಹೀರೋ ಆಗಬೇಕಂತ ಅವ್ರ ಆಸೆ ಇತ್ತು. ಅದನ್ನು ಬಂದು ಇವರು ನಮ್ಮ ಮಗ ಈ ಥರ ಮಾಡಬೇಕು, ಅವ್ರಿಗೆ ಲವ್ ಸ್ಟೋರಿನೇ ಬೇಕು ಅಂತ ಹೇಳಿದ್ರು. ನಾನು ಹಂಗೆ ಥ್ರಿಲ್ಲರ್ ಕಥೆಲ್ಲ ಹೇಳಿದೆ, ಇಲ್ಲ ಹಿಂಗೆ ನೋಡಿ ಮೇಡಮ್ ಥ್ರಿಲ್ಲರ್ ಆಗತ್ತೆ, ಫಸ್ಟ್ ಟೈಮ್ ಮಾಡ್ತಾರೆ, ಇದೆಲ್ಲ ನಿಮಗೆ ಒಂದು ಎಲ್ಲ ರೀತಿಯೂ ಯೂಸ್ ಆಗತ್ತೆ ಅಂತ ಹೇಳಿದೆ. ಸರಿ, ಇಲ್ಲ ಸರ್ ನನಗೆ ಲವ್ ಸ್ಟೋರಿಯೇ ಬೇಕು ಹೇಳಿದ್ರು. ಓಕೆ, ಸರಿ ಮಾಡೋಣ ಲವ್ ಸ್ಟೋರಿ. ಅವರು ಒಂದು ನಾಟ್ ಹೇಳಿದ್ರು. ಆ ನಾಟ್ನ ನಾನು ಫಿಲ್ಮಿಕ್ಕಾಗಿ ಕನ್ವರ್ಟ್ ಮಾಡಿದೆ. ಸೊ ಓಕೆ, ಇದನ್ನ ಮಾಡ್ಬೋದು ಅಂತೇಳಿ ಆಮೇಲೆ ಅವ್ರಿಗೆ ಫಸ್ಟ್ ಹೇಳಿದ್ದು, ನೋಡಿ ಮೇಡಮ್, ನಾವು ಪಿಕ್ಚರ್ ಮಾಡ್ತಾಯಿದ್ದೀವಿ, ಒಂದು ಸಣ್ಣದಲ್ಲಿ ಏನೋ ಮಾಡ್ತಾಯಿದ್ವಿ ಅಂದ್ಕೊಳ್ಳಿ, ಮುಂದೆ ಇಟ್ಟು ಕಾಲನ ಹಿಂದೆ ಇಡಬಾರ್ದು. ಅದು ಏನೇ ಆಗಲಿ ನಮಗೆ ಸಪೋರ್ಟ್ ಮಾಡೋರು ಇರ್ತಾರೆ. ನಾವು ಹೇಳ್ತೀವಿ, ಜನ ಬರ್ತಾಯಿಲ್ಲ, ಜನ ಹೋಗ್ತಾರೆ, ನಾವು ಚೆನ್ನಾಗಿ ಒಳ್ಳೆ ಪಿಕ್ಚರ್ ಯಾವುದೇ ಮಾಡಿದ್ರು ಚೆನ್ನಾಗಿದ್ರೆ ಆಟೋಮೆಟಿಕ್ ತೊಗೊಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಫ್ರೆಂಡ್ಸ್, ನೀವೆಲ್ಲ ಫ್ಯಾಮ್ಲಿ ಥರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಒಳ್ಳೆ ಕರೆಕ್ಟ್ ಪಿಕ್ಚರ್ ಇದ್ದರೆ ರೈಟಿಂಗ್ ಆಗಲಿ ಇದಾಗಲಿ ನಿಮ್ಮ ಮೂಲಕಂದ ಆಚೆ ಬರೋದು. ಸೊ ಅದೇ ಥರ ನನಗೆ ಎಲ್ಲನೂ ಫಾರ್ಮೇಟ್ ಆಯ್ತು ಈ ಪಿಕ್ಚರ್. ಸರಿ, ಓಕೆ, ಅಲ್ಲಿ ಲೊಕೇಶನ್ ಹೋಗಿ ನೋಡಿದ್ವಿ, ಎಲ್ಲ ನೋಡಿಕೊಂಡು ಎಲ್ಲ ಓಕೆ ಫೈನಲ್ ಮಾಡಿ ಮಾಡೋಣ ಅಂತ ಹೇಳಿ ಅದೇ ರೀತಿಯಲ್ಲಿ ಈ ಪಿಕ್ಚರ್ಗೆ ಒಳ್ಳೆ ನಮಗೆ ಒಂದು ಹೀರೋಯಿನ್ ತುಂಬ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಈ ಕತೆ ಹೋಗೋದು ಆ ಹೀರೋಯಿನ್ ಮೂಲಕನೇ ಹೋಗೋದು. ಸೊ ನಾನು ಶ್ರಾವ್ಯ ಅವ್ರನ್ನ ಆ್ಯಕ್ಚುಲಿ ಅವರು ಹೆಸರು ಇದಾಗಿದೆ, ಸಾತ್ವಿಕ ಅವ್ರನ್ನ ಕೇಳಿದೆ. ಅವರು ಡೇಟ್ಸ್ ಬೇರೆ ಇತ್ತು, ಅದು ಒಂದು ರಿಕ್ವೆಸ್ಟ್ ಮಾಡಿ ನಮಗೆ ಡೇಟ್ ಕೊಟ್ಟು ನೀಟಾಗಿ ಬಂದು ಮುಗಿಸ್ಕೊಟ್ರು. ಸೊ ಅದೇ ರೀತಿಯಲ್ಲಿ ನಮ್ಮ ಇನ್ನೊಬ್ಬರು ಶೋಭಿತಾ ಅವರು, ನಮ್ಮ ಫ್ರೆಂಡು, ಅವರು ಒಳ್ಳೆಯ ರೀತಿಯಲ್ಲಿ ಎಲ್ಲ ಮಾಡಿಕೊಟ್ರು. ಇದನ್ನು ನೀಟಾಗಿ ಆರ್ಗನೈಸ್ ಮಾಡಿದ್ದು, ಆಮೇಲೆ ಕೋಆರ್ಡಿನೇಟ್ ಮಾಡಿ ನಮಗೆ ನನ್ನ ಟೀಮ್ ಹೇಳ್ತೀನಿ, ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಹೆಸರು ಇವಾಗ ಹೇಳೋದು ಬೇಡ, ಇದು ಫಸ್ಟ್ ಪ್ರೆಸ್ ಮೀಟು. ಸೊ ನನ್ನ ಟೀಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಅದೇ ರೀತಿಯಲ್ಲಿ ಫಿನಿಶಿಂಗ್ ಸ್ಟೇಜಲ್ಲಿ ನನಗೆ ಒಂದು ಲಾಸ್ಟ್ ಗೋಕರ್ಣ ಶೂಟಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಫೆಬ್ರವರಿಯಲ್ಲಿ. ಸೊ ಅದನ್ನು ನಾನು ಗೊತ್ತಿಲ್ಲ, ಇವತ್ತು ನಾನು ಬಂದಿದ್ದೀನಿ ಅಂದರೆ ನೀವೆಲ್ಲ ಒಂದು ಬ್ಲೆಸ್ಸಿಂಗ್ಸ್ ಹೇಳ್ಬೋದು. ನನ್ನ ಟೀಮು ಆಗಲಿ, ನನ್ನ ಎಲ್ಲ ನನಗೆ ಹೇಳ್ತಾರಲ್ಲ, ಒಂದು ಭಯ ಇರುತ್ತೆ. ಒಂದು ಪಿಕ್ಚರ್ ಸಡನ್ನಾಗಿ ಆದ ತಕ್ಷಣ ಇನ್ನೂ ಒಂದು 5 days ಶೆಡ್ಯೂಲ್ ಇತ್ತು, ಡೇಸ್ ಶೂಟ್ ಇತ್ತು. ಇಷ್ಟರಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ಅವ್ರಿಗೆ ಭಯ ಇತ್ತು. ನಾನು ಒಂದೇ ಮಾತು, ನಾನು ಅಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಒಂದೇ, ನನಗೆ ಅಲ್ಲಿ ಏನೂ ಆಗಬಾರ್ದು, ಬೆಂಗಳೂರಲ್ಲಿ ನನಗೆ ಕರ್ಕೊಂಡ್ಬಂದು ಬಿಟ್ಬಿಡು ದೇವರೇ. ಯಾಕಂದ್ರೆ ನನ್ನ ನಂಬ್ಕೊಂಡು ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಏನಾಗುತ್ತೆ ಏನು ಗೊತ್ತಿಲ್ಲ. ನಾನು ನಂಬ್ಕೊಂಡು ಹಂಗೆ ಬಂದೆ. ಅದೇ ರೀತಿಯಲ್ಲಿ ಒಳ್ಳೆಯದೇ ರೀತಿಯಲ್ಲಿ ನಾನು ರಿಕವರ್ ಆದೆ. ಥ್ಯಾಂಕ್ ಯು ನನ್ನ ಟೀಮ್ಗೆ ಮತ್ತು ನನ್ನ ತಂದೆಗೆ, ನಮ್ಮ ಅಕ್ಕವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದಾದಮೇಲೆ 3 months ನಾನು ವರ್ಕ್ ಮಾಡೋಕ್ಕಾಗಿಲ್ಲ ಈ ಪಿಕ್ಚರು. ಅವ್ರಿಗೆ ಹೇಳಿ 3 months ಟೈಮ್ ಬೇಕು ಮೇಡಮ್ ನನಗೆ ಅಂತ. ಓಕೆ, ಮಾಡಿ ಸರ್, ನೀವು ಫಸ್ಟ್ ಮೈನ್ ಹೆಲ್ತಂದು ಹೇಳಿ ಅವರು ನನಗೆ ಇಷ್ಟು ಒಂದು ನನ್ನ ನಂಬಿಕೆಯಿಂದ ಇಷ್ಟು ದಿನ ಅವರು ಕಾಯ್ಕೊಂಡು ನಾನು ಅದನ್ನು ಎಷ್ಟು ಬೆಸ್ಟಾಗಿ ಮುಗಿಬೇಕು ಅಂತ ಮುಗಿಸಿದ್ದೀನಿ ಪಿಕ್ಚರ್ನ. ಟೋಟಲಾಗಿ ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ, ಆಲ್ಮೋಸ್ಟ್ ಮುಗೀತಾ ಬಂತು. ಸೊ ಇದರಲ್ಲಿ 5 ಹಾಡುಗಳಿದೆ. ಇವತ್ತು ಫಸ್ಟ್ ಸಾಂಗ್ ಬಿಟ್ಟಿದ್ವಿ.
ಸೊ ವೆರಿ ಸೂನ್ ಆಲ್ ಎಲ್ಲ ಸಾಂಗ್ ಬರುತ್ತೆ. ಮತ್ತು ಇದರ ಇನ್ನೂ ಇಂಟ್ರೆಸ್ಟಿಂಗ್ ಏನಂದರೆ, ಕೆಲವೊಂದು ವಿಷಯಗಳು ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡೋದು ಕಷ್ಟ ಆಗುತ್ತೆ. ಮಗ ಈ ಥರ ಆ್ಯಕ್ಟ್ ಮಾಡಬೇಕು, ಹಿಂಗೆ ಮಾಡಬೇಕು, ಈ ಸೀನ್ ಆ ಸೀನ್ ಅಂತ. ಸೊ ಆ ಇದರಲ್ಲಿ ನಮ್ಮ ಮೇಡಮ್ ಅವರು ಹೇಳ್ತೀವಲ್ಲ, ಅವರು ಟೀಚರ್ ಆಗಿದ್ದರು, ನಾನು ಸ್ಟೂಡೆಂಟ್ ಆಗಿದ್ದೆ ಈ ಪಿಕ್ಚರಲ್ಲಿ. ಅವ್ರಿಗೆಲ್ಲ ನೀವೇನು ಮಾಡಿದ್ದೀರಾ, ಯಾವಾಗ ಕೊಡ್ತೀರಾ, ಏನಾಗತ್ತೆ, ನಾವು 3 ಜನ ಬಂದ್ರು ಮೇಡಮ್ ಸಾರ್ ಬಂದರು, ಹೇಳ್ತೀನಿ ಸರ್ ಮೇಡಮ್ ಬಂದ್ರಾ, ಮೇಡಮ್ ಹತ್ರ ಮಾತಾಡಬೇಕು. ಸೊ ಹೆಡ್ ಮೇಡಮ್ ನಮ್ಮ ಟೀಮ್ಗೆ. ಸೊ ಒಳ್ಳೆ ರೀತಿಯಲ್ಲಿ ಪಿಕ್ಚರ್ ಮಾಡಿದ್ವಿ. ನಾನು ಹೇಳೋಕ್ಕಿಂತ ನೀವೇ ನೋಡಿ, ಪಿಕ್ಚರ್ ಆದಷ್ಟು ಬೇಗ ಬರುತ್ತೆ ನೆಕ್ಸ್ಟ್ ಇಯರ್. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಎಲ್ಲ ಒಂದು ಬ್ಲೆಸ್ಸಿಂಗ್ಸ್ ಆಗಲಿ. ಆಮೇಲೆ ಈ ಚಿತ್ರಕ್ಕೆ ನಮ್ಮ ಟೀಮ್ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ನಮ್ಮ ವೆಂಕಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಹೇಳ್ತೀವಲ್ಲ, ಈ ಪ್ರೆಸ್ ಮೀಟು ನನಗೆ ಹಂಗೆ ಆಯಿತು ಡೇಟು, ಆದರೂ ನೀಟಾಗಿ ನನಗೆ ಮುಟ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದು ನೋಡಿದ್ರೆ ಸಾಫ್ಟ್ ಥರ ಕಾಣಿಸುತ್ತ ಸರ್? ಅದೇ ನಿಜಾಗ್ಲೂ ಸರ್. ಅದು ನಾನು ಆ್ಯಕ್ಚುಲಿ ವಿಲ್ಲನ್ ಆಗಿ ಬೇರೆಯವರು ಇದ್ದರು. ಮತ್ತು ಯಾಕೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಇವರು ಸಿಂಗರ್ ಇದ್ದಾರಲ್ಲ, ಚೇತನ್ ಗಂಧರ್ವಾಗಿ ಆಡಿದಾರಲ್ಲ, ಅವ್ರಿಗೆ ಅಪ್ರೋಚ್ ಮಾಡಿ ಎಲ್ಲ ಹೇಳಿ, ಆಮೇಲೆ ಅವರು ಆ ಡೇಟ್ ಇಲ್ಲ ಅಂತ ಹೇಳ್ಬಿಟ್ರು. ನಮಗೆ ಆ ಡೇಟಲ್ಲಿ ಮಾಡಬೇಕಾಗಿತ್ತು. ಸೊ ನಮ್ಮ ಟೀಮು, ನಮ್ಮ ಮೇಡಮ್ ಅವರೆಲ್ಲ ಬಂದು ನೀವೇ ಮಾಡಿ ಸರ್ ಅದನ್ನ ನೋಡಿ ಅಂತ ಹೇಳಿದ್ರು. ಸರಿ, ನಾನು ಮಾಡಂಗಿದ್ರೆ ಅವ್ರಿಗೆ ಬೇರೆ ಥರ ಬಿಲ್ಡಪ್ ಇಟ್ಟಿದ್ದೆ. ಸೊ ನಾನು ಮಾಡಂಗಿದ್ರೆ ಸ್ವಲ್ಪ ಬೇರೆ ನನ್ನ ಬಾಡಿ ಲ್ಯಾಂಗ್ವೇಜಿಗೆ, ನನ್ನ ಇದಕ್ಕೆ ಸೂಟ್ ಆಗೋ ಥರ ನಾನು ಪೋರ್ಟ್ರೇಟ್ ಮಾಡಿ ರೆಡಿ ಮಾಡಿಕೊಂಡೆ ಸರ್. ಅದಕ್ಕೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನಿಸುತ್ತೆ ನನ್ನ ವಿಲ್ಲನ್ ಕ್ಯಾರೆಕ್ಟರ್ಗೆ ನೋಡೋದು. ಇದು ಫನ್ ಮತ್ತು ಒಂದು ಥ್ರಿಲ್ ಆಗಿದೆ ವಿಲ್ಲನ್ ಕ್ಯಾರೆಕ್ಟರ್. ಆಮೇಲೆ ಇದರಲ್ಲಿ ಸೀರಿಯಸ್ ಕಾಮಿಡಿ ವಿಲ್ಲನ್. ನಮ್ಮ ಇದರಲ್ಲಿ ಲೈನ್ ಪ್ರೊಡ್ಯೂಸರ್ ಆಗಿ ಹರೀಶ್ ಸರ್, ಆಮೇಲೆ ವೀರೇಶ್ ಅವರು ತುಂಬ ಬಂದಿಲ್ಲ, ಅವರು ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಒಳ್ಳೆಯ ರೀತಿಯಲ್ಲಿ. ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲನೂ ಅವರು ನೀಟಾಗಿ ನಮ್ಗೆ ನೋಡಿಕೊಂಡ್ರು ಸರ್. ಈ ಶೂಟಿಂಗ್ ಬಂದು ದಾವಣಗೆರೆ, ಆಮೇಲೆ ಬೆಂಗಳೂರು, ಗೋಕರ್ಣ, ಗೋವಾ, ಚಿಕ್ಕಮಗಳೂರು. ಸರ್ ಇವಾಗ ಲವ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಇವಾಗ ಇರೋ ಜನ್ರೇಷನ್ ಗೊತ್ತು ಲವ್ ಹೆಂಗಿದೆ ಅಂತ. ಸೊ ಆ ಟ್ರೂ ಲವ್ ಅಂತ ಇನ್ನೂ ಕೆಲವೊಂದು ಕಡೆ ಇದೆ. ಯಾವ ಒಂದು ಫಸ್ಟ್ ಅಪಿಯರೆನ್ಸ್, ಒಂದು ಫಸ್ಟ್ ಲವ್ ಅಂತ ಹೇಳಿದ್ರೆ, ಆ ಲವ್ ಬಂದು ನಿಮಗೆ ಟ್ರೂ ಆಗಿದ್ರೆ ಅದು ಇವತ್ತಿಂತಿಲ್ಲ, ಇವತ್ತೋ ಒಂದು ದಿನ ಸೇರುತ್ತೆ. ಅಲ್ಲಿ ತನಕ ಅವ್ರು ವೆಯ್ಟ್ ಮಾಡಬೇಕು. ಅವರು ಇಬ್ರು ವೆಯ್ಟ್ ಮಾಡಿ ಕರೆಕ್ಟಾಗಿ ಸಿಗುತ್ತೆ. ಹೌದು, ಅದೇ ನೋಡಿ ಇವಾಗ ಹೇಳ್ತೀವಲ್ಲ, ಇವಾಗ ನೋಡಿ ನೀವೇ ಗೊತ್ತಾಯ್ತು. ಲವ್ ಅಂತ ಹೇಳಿದ ತಕ್ಷಣ ಎಷ್ಟೋ ಜನ ಅದು ವೆಯ್ಟ್ ಮಾಡಲ್ಲ. ಸೊ ಅದನ್ನ ಹೆಂಗ್ ಪೋರ್ಟ್ರೇ ಮಾಡ್ಬೇಕಂತ ತೋರಿಸಿದ್ದೀನಿ. ಆಮೇಲೆ ಇದರಲ್ಲಿ ಒಂದು ಅಸ್ಟ್ರಾಲಜಿನೂ ಇದೆ ಇದರಲ್ಲಿ. ಸೊ ಅದನ್ನ ಇಟ್ಕೊಂಡು ಪೋರ್ಟ್ರೇ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪ ಅಮ್ಮ ಲಿಫ್ಟ್ ಮಾಡಿದ್ದಾರೆ, ಎಲ್ಲರೂ ಸೇರಿ ಇನ್ನೂ ಲಿಫ್ಟ್ ಮಾಡಲಿ ಅಂತ ಹಾರೈಸ್ತಾ ಹೀರೋ ಅದ್ವಿಕ್, ಆಕ್ಚುಲಿ ಹೆಸರು ನಿತಿನ್, ಅದ್ವಿಕ್ ಆಗಿದಾರಲ್ವಾ? ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ನಮ್ಮ ನಮಸ್ಕಾರಗಳು. ವೇದಿಕೆ ಮೇಲೆ ಕೂತಿರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಆಮೇಲೆ ಪ್ರೆಸ್ನವರಿಗೂ, ಯೂಟ್ಯೂಬ್ ಚಾನಲ್ಸವರಿಗೂ ಎಲ್ರಿಗೂ, ಆಮೇಲೆ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ರಿಗೂ ನಾನು ನಮಸ್ಕಾರ ತಿಳಿಸ್ತಾ, ಈ ಮೂವಿ ಬಗ್ಗೆ ಏನು ಮಾತಾಡಬೇಕು ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನೊಂದು ಮೂವಿ ಮಾಡಬೇಕು, ನಾನೊಂದು ಹೀರೋ ಆಗಬೇಕು ಅಂತ ನಾನು ಕನಸು ಕಟ್ಟಿದ್ದು ಮೋಸ್ಟ್ಲಿ ನಾನು 1ನೇ ಕ್ಲಾಸೋ 2ನೇ ಕ್ಲಾಸೋ ಇದ್ದಾಗ. ಆವಾಗ ಉಪೇಂದ್ರ ಸರ್ದು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ ಈ ಸಿನಿಮಾದು. ಅದಾದಮೇಲೆ ಜನ್ಮದ ಜೋಡಿಗೆ ಮಾಡ್ತಾಯಿದ್ದೆ. ಸೊ ಹಿಂಗೆ ಹವ್ಯಾಸಗಳು ಹಂಗೆ ಬೆಳೀತಾ ಹೋಯ್ತು, ಇಂಟ್ರೆಸ್ಟು ಹಂಗೆ ಬೆಳೀತಾ ಹೋಗ್ತಾ ಇತ್ತು. ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದು ಯಾವುದು ಅಂದರೆ ಈ ಚಪ್ಪಾಳೆ ವಿಷಯಗಳು. ನನ್ನ ಕಿವಿ ಕೇಳಿದಾಗೆಲ್ಲ ನನಗೆ ಒಂಥರ ರೋಮಾಂಚನ ಆಗೋದು.
ಸೊ ಅದನ್ನು ಕೇಳಿದ ತಕ್ಷಣ ಸ್ವಲ್ಪ ಉಪ್ತಾರಲ್ಲ ಆ ಥರ ನಾನು ಉಪ್ತಾ ಹೋಗ್ತಾ ಇದ್ದೆ. ಸೊ ಕೊನೆಗೆ ಏನಂತ ಡಿಸೈಡ್ ಮಾಡಿದೆ, ಸರಿ ನಾನು ಏನೇ ಮಾಡಿದ್ರು ಹೀರೋ ಆಗಿ ನಿಂತ್ಕೊಳ್ಳೇಬೇಕು ಇಂಡಸ್ಟ್ರಿ ಒಳಗೆ ಅಂತ ತುಂಬ ಕನಸು ಕಟ್ಕೊಂಡು ಮನೇಲಿ ಹೋಗಿ ಕೇಳಿದಾಗ ಫಸ್ಟ್ ಎಜುಕೇಷನ್ ಮುಗಿಸು ಅಂದರು. ಸೊ ಅವ್ರು ಇಷ್ಟಪಟ್ಟಂಗೆ ಎಜುಕೇಷನ್ ಮುಗಿಸ್ಬಿಟ್ಟು ಆಮೇಲೆ ಟ್ರೈ ಮಾಡೋಣ ಅಂತ ನಾನು ಯೋಚನೆ ಮಾಡಿದೆ. ಸೊ ಇಂಜಿನಿಯರಿಂಗ್ ಮುಗಿಸ್ದೆ. ಸೊ ಕೆಲಸಕ್ಕೂ ಸ್ಟಾರ್ಟ್ ಮಾಡಿದೆ, ಅಲ್ಲಿ ಹೋದೆ. ಅದಾದ್ಮೇಲೆ ಮನೆಗೆ ಸಣ್ಣ ಪುಟ್ಟ ನಾನು ಕ್ಯಾರೆಕ್ಟರ್ಗಳು ಮಾಡ್ತಾ ಹೋದೆ. ಶ್ರೀಹಾಸನಾಂಬ ಮಹಿಮೆ, ಆಮೇಲೆ ಕೆಲವೊಂದು ಮಕ್ಕಳು ಸಿನಿಮಾಗಳು, ಆಮೇಲೆ ದಾಸ ಪುರಂದರ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಸೀರಿಯಲ್ಸಲ್ಲಿ, ಅಲ್ಲಿ ಇಲ್ಲಿ ಬಸವ ಚಾನಲ್ಸಲ್ಲಿ ಶರಣ ದಸರೆ ಅಂತ ಮೇನ್ ಲೀಡಾಗಿ ಮಾಡಿದೆ. ಸೊ ಆಮೇಲೆ ಹಾಗೆ ಮಾಡ್ತಾ 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 ಏನಾಯಿತು, ನನಗೆ ರಾಜು ಮಾಸ್ಟರ್ ಸಿಕ್ಕರು. ಅವ್ರ ಹತ್ರ ಡ್ಯಾನ್ಸ್ ಕಲಿತಾ ಹೋಗ್ತಾ ಇರಬೇಕಾದ್ರೆ ಅವ್ರು ಅಲ್ಲಿಂದ ನನ್ನನ್ನು ದುಬೈ ಕರ್ಕೊಂಡು ಹೋದರು. ಅಲ್ಲಿ ಒಂದು ಡ್ಯಾನ್ಸ್ ಪ್ರೋಗ್ರಾಮು ಅಲ್ಲಿ ಒಂದು ಕೊಟ್ಟು ಬಂದೆ. ಸೊ ಹಿಂಗೆ ಬೆಳೀತಾ ಇರಬೇಕಾದ್ರೆ ನನಗೊಬ್ಬನು ಸ್ನೇಹಿತರು ಸಿಕ್ಕರು. ಅವರು ಏನು ಮಾಡಿದ್ರು, ಇಲ್ಲ ಒಂದು ಸಿನಿಮಾ ಸ್ಟಾರ್ಟ್ ಮಾಡೋಣ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಫಸ್ಟು ಸ್ಟಾರ್ಟ್ ಆಗಿದ್ದು ಸಿನಿಮಾ ಅದು. ಸೊ ಅಲ್ಲಿಗೆ ನಾವು ಪ್ರೇಮಿ ಅಂತ ಹೆಸರನ್ನ ಟೈಟಲ್ ಫೈನಲೈಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಏನಾಯಿತು, ಅವ್ರು ಬೇರೆ ಯಾವುದೋ ಒಂದು ಕಡೆ ಬ್ಯುಸಿ ಆಗೋದ್ರು. ಸೊ ಅವರು ಬರೋಕ್ಕಾಗಲಿಲ್ಲ. ಸೊ ನಾವು ಅವಾಗ ಪ್ರದೀಪ್ ಸರ್ನ ಅವ್ರು ಪರಿಚಯ ಮಾಡಿಸ್ಕೊಟ್ಟೋದ್ರು. ಪ್ರದೀಪ್ ಸರ್ ಹತ್ರ ಹೋದಾಗ ಸ್ಟಾರ್ಟಿಂಗ್ ಏನಾಗಿತ್ತು, ನಾವು ಅವರೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡಿದ್ವಿ. ಸೊ ಆಮೇಲೆ ಅವರು ಹೇಳಿದಾಗ, ನಮ್ಮ ಸ್ನೇಹಿತರು ಹೇಳಿದಾಗ, ಇಲ್ಲ ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ ಇವಾಗ, ದಯವಿಟ್ಟು ನೀವು ಒಂದು ಸ್ವಲ್ಪ ಬೇರೆ ಯಾರನ್ನಾರ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಮತ್ತು ನಾನೇನು ಮಾಡಿದೆ, ಪ್ರದೀಪ್ ಸರ್ ಹತ್ರ ಹೋಗ್ಬಿಟ್ಟು, ಪ್ರದೀಪ್ ಸರ್ ನನ್ನ ಹತ್ರ ಫಸ್ಟು ಏನು ಹೇಳಿದ ಮಾತು ಅಂದರೆ, ಸಿನಿಮಾ ನಾನು ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಂತ್ಕೋಬಾರ್ದು. ಸಿನಿಮಾ ಅರ್ಧಕ್ಕೆ ನಿಂತ್ಕೊಂಡ್ರೆ ನಾನು ಮಾಡಲ್ಲ ಸಿನಿಮಾ, ನನಗೆ ಅದು ಇಷ್ಟ ಇಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು. ಸೊ ನಾನೇನು ಮಾಡಿದೆ, ಅದೊಂದು ವಿಷಯ ನಂಗೆ ತಲೆಯಲ್ಲೇ ಕಾಡ್ತಾ ಇತ್ತು. ಮನೆಯಲ್ಲೂ ಅಮ್ಮ ಈ ಥರ ಹಿಂಗೆ ಹೇಳ್ತಾ ಇದ್ದಾರೆ, ಏನು ಮಾಡೋಣ, ಪ್ರದೀಪ್ ಸರ್ ಹತ್ರನೇ ಹೋಗೋಣ, ಒಂದು ಮಾತು ಕೇಳೋಣ, ಸಾಂಗ್ಸ್ ಆದರೂ ನಾವು ಕೇಳಿಬಿಟ್ಟು ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅನ್ನೋ ಒಂದು ಇದು ಸ್ಥಿತಿಗೆ ಬಂದೆ. ಆಮೇಲೆ ಒಂದಿಬ್ಬರು ಡೈರೆಕ್ಟರ್ಸ್ ಹತ್ರನೂ ಮಾತಾಡಿದ್ವಿ, ಅದು ವರ್ಕೌಟ್ ಆಗಲಿಲ್ಲ. ಅಷ್ಟೊತ್ತಿಗೆ ನಾವು ಪ್ರದೀಪ್ ಸರ್ ಹತ್ರ ಹೋಗಿದ ತಕ್ಷಣ ಪ್ರದೀಪ್ ಸರ್ ಏನಾದರೂ, ನೋಡಿ ನಾನೊಂದು ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಅದು ನೋಡಿ ನಂಗೆ ಖುಷಿ ಆಗೋಯ್ತು. ಅದ್ರದ್ದು ಕುರುಡು ಕಾಂಚನ, ಅದ್ರ ಹೀರೋ ಅಲ್ಲೇ ನಿಂತಿದ್ದಾರೆ ನೋಡಿ, ಅಲ್ಲಿ ಕೂತಿದ್ದಾರೆ ಕಿರಣ್ ಸರ್, ಅವರು ಕುರುಡು ಕಾಂಚನ ಹೀರೋ. ಸೊ ಅವ್ರದ್ದು ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿತ್ತು. ಸೊ ಅವ್ರ ಹತ್ರ ಹೋಗಿ ಕೇಳಿದಾಗ, ಎಲ್ಲ ಸರಿ ಮಾಡ್ಕೊಡ್ತೀನಿ, ನಾನೇ ಮಾಡ್ಕೊಡ್ತೀನಿ. ನಾವು ತುಂಬ ಫೋರ್ಸ್ ಮಾಡಿದ್ವಿ ಪ್ರದೀಪ್ ಸರ್ಗೆ. ಅವರು ಇಲ್ಲ ಸರಿ ಮಾಡ್ಕೊಡ್ತೀನಿ, ನಂದು ಇರೋದು ನಾನು ಸ್ಟಾರ್ಟ್ ಮಾಡಿದ್ರಂದರೆ ಅರ್ಧಕ್ಕೆ ನಾನು ನಿಲ್ಸೋದಾದ್ರೆ ನಾನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ನಾವು 3 ಜನನೂ ಡಿಸೈಡ್ ಮಾಡಿಬಿಟ್ಟು ಏನು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಂಗೆ ಬೆನ್ನಲ್ಬಾಗಿ ನಿಂತಿದ್ದು ಇಬ್ಬರು, ಹರೀಶಣ್ಣ ಅಂತ ನಮ್ಮ ಅಣ್ಣವರು ಅಲ್ಲಿ ನಿಂತಿದ್ದಾರೆ ನೋಡಿ ಅವರೇ, ಆಮೇಲೆ ವೀರೇಶ್ ಅಂತ ನನ್ನ ತಮ್ಮ. ಅವರಿಬ್ಬರು ಇಲ್ಲಾಂದರೆ ಈ ಸಿನಿಮಾ ಆಗ ತುಂಬ ಕಷ್ಟ ಆಗ್ತಾಯಿತ್ತು. ವೀರೇಶ್ ಬಂದಿಲ್ಲ, ಸ್ವಲ್ಪ ನಾನಾ ಕಾರಣಗಳಿಂದ ಅವ್ರು ಬಂದಿಲ್ಲ, ಅವ್ರು ದಾವಣಗೆರೆಯಲ್ಲಿ ಇರೋದು. ಸೊ ಅದು ಬಿಟ್ಟರೆ ಅವರು ಬಂದಿದ್ದಾರೆ. ಇವ್ರು 3 ಜನ ಸೇರ್ಕೊಂಡು ನನಗೆ ತುಂಬ ಹೆಲ್ಪ್ ಮಾಡಿ ಒಂದು ನನ್ನ ಕನ್ಸ್ಕೊಂಡಿರೋದಕ್ಕೆ ನನ್ಸಾಗೋ ರೀತಿ ದಾರಿನ ಸುಗಮವಾಗಿ ಮಾಡಿಕೊಟ್ರು. ಅದಕ್ಕೆ ನಾನು 3 ಜನಕ್ಕೂ ಧನ್ಯವಾದಗಳು ಹೇಳ್ತೀನಿ, ಪ್ರದೀಪ್ ಸರ್ಗೆ, ಹರೀಶ್ ಅಣ್ಣಗೆ, ವೀರೇಶ್ಗೆ, ಆಮೇಲೆ ನಮ್ಮ ತಂದೆ ತಾಯಿಗೆ. ಇಷ್ಟು ದಿವಸ ಏನಾಗ್ತಾ ಇತ್ತು, ನಾನು ಒಂದು ಮೈಂಡಲ್ಲಿ ಏನು ಇಟ್ಕೊಂಡಿದ್ದೆ ಅಂದರೆ, ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಆಚಾರ್ಯ ದೇವೋಭವ ಅಂತ. ನಾನು ಯಾವಾಗ ಸಿನಿಮಾ ಇಂಡಸ್ಟ್ರಿ ಆಸೆ ಪಟ್ನೋ, ಅಭಿಮಾನಿ ದೇವೋಭವ ಅಂತಲೂ ನಾನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಅಭಿಮಾನಿಗಳಿಂದ ನಾವಿಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಭಿಮಾನಿಗಳು ಹುಟ್ಟಿಸ್ಬೇಕು ಅಂದರೆ ಅದಕ್ಕೆ ನೀವುಗಳೇ ಕಾರಣ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮಗೆ ಅಭಿಮಾನಿಗಳು ಹುಟ್ಟೋದು. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ಪ್ರೇಮಿ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಹೊಸ ಹುಡುಗರಿಗೆ ಸಪೋರ್ಟ್ ಮಾಡಿ ಅಂತ. ಆಮೇಲೆ ನಾನು ಸುಮಾರು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಪಕ್ಕದಲ್ಲೇ ಕೂತಿರೋಂಥ ಸಾತ್ವಿಕಾ ಮೇಡಮ್ಗೆ. ಏನಕ್ಕೆ ಅಂದರೆ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಟ್ ಮಾಡುವಾಗ. ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಲೀಡಾಗಿ. ಸೊ ಅವರು ನನಗೆ ಇಲ್ಲ ಈ ಥರ ಹಿಂಗೆ ನಿಂತ್ಕೊಳ್ಳೋದು. ಪ್ರದೀಪ್ ಸರ್ ನನಗೆ ಮುಂಚೆನೇ ವರ್ಕ್ಶಾಪ್ ಮಾಡಿ ಅದ್ರದ್ದೆಲ್ಲ ಟ್ರೈನ್ ಮಾಡಿ ಕರ್ಕೊಂಬಂದಿದ್ರು. ಸೊ ಇವರು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಯಾವುದೇ ರೀತಿ ಆ್ಯಟಿಟ್ಯೂಡ್ ಆಗಲಿ ಅದಾಗಲಿ ನಂಗೆ ತೋರಿಸ್ಲಿಲ್ಲ. ಅದೊಂದು ಖುಷಿ ಇದೆ. ಥ್ಯಾಂಕ್ ಯು ಸಾತ್ವಿಕ್ ಅವರೇ. ಆಮೇಲೆ ಇನ್ನೊಂದು ಶೋಭಿತ್ ಅವರು ನನಗೆ ಸ್ಟಾರ್ಟಿಂಗ್ ಪರಿಚಯ ಆದಾಗಲೇ ನಮಗೊಂದು ಇಂಟೆನ್ಸ್ ಸೀನ್ ಇತ್ತು. ಸೊ ಅದನ್ನು ನೋಡಿದಾಗ ನನಗೆ ಫಸ್ಟು ಗಾಬರಿ ಆಗಿದ್ದು, ಹೊಸಬ್ರು ಹೆಂಗಪ್ಪ ನಾನು ಮ್ಯಾನೇಜ್ ಮಾಡೋದು ಅಂತ. ಸೊ ಆಮೇಲೆ ಅವರು ಇಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ತುಂಬ ಚೆನ್ನಾಗಿ ಬಂತು ಆ ಸೀನು. ಸೊ ಆಮೇಲೆ ಇನ್ನು ಯಾರು ನಮ್ಮ ಗೌತಮ್
ಅವ್ರದ್ದು ಕೈ ಚಳಕ ಮಾತ್ರ ನನಗೆ ತುಂಬ ಇಷ್ಟ ಆಗಿರೋದು. ಹಾಲಿವುಡ್ ಲೆವೆಲ್ಲಿಗೆ ಲೈಟಿಂಗ್ ಮಾಡ್ತಾರೆ, ಅದನ್ನು ನಾನು ತುಂಬ ಹೇಳಿದ್ದೀನಿ ಅವರಿಗೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಬೆಸ್ಟ್ ಅಸೆಟ್ ಆಗ್ತಾರೆ ಅವರು. ಸೊ ಅವರು ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಿಮಗೂ ಕೂಡ. ಆಮೇಲೆ ನಮ್ಮ ಗುರುಗಳು, ನಾನು ಒಂದು ಕಾಲದಲ್ಲಿ ಏನೋ ಒಂದು ಕಾರಣಕ್ಕೆ ಬೇಜಾರಾಗಿದ್ದಾಗ ನನಗೆ 2ನೇ ಜನ್ಮ ಕೊಟ್ಟಿದ್ದು ನಮ್ಮ ತಾಯಿ, ಅದ್ರ ಜೊತೆಗೆ ನಮ್ಮ ಗುರುಗಳು. ನಾನು ಸಂಗೀತ ಕಲಿಬೇಕು ಅಂತ ಆಸೆ ಪಟ್ಟೆ ಇದಕ್ಕೂ ಮುಂಚೆ. ಸೊ ಸಂಗೀತ ಕಲಿಬೇಕು ಅನ್ನೋವಾಗ ಹುಡುಕಾಡಿದೆ, ಸುಮಾರು ಜನ ಮೇಷ್ಟ್ರುಗಳನ್ನ ಹುಡುಕಾಡಿದೆ. ಸೊ ಅವಾಗ ನನಗೆ ಸಿಕ್ಕಿದ್ದು ಚಿಂತಲಪಲ್ಲಿ ಸರ್. ಅವ್ರು ನನ್ನ ಮನೆ ಮಗ ಥರ ನೋಡಿ ಇವಾಗಲೂ ಅವ್ರ ಮನೆಗೆ ನನ್ನ ಮಗ ಹಾಗೆ ಉಳಿದಿದ್ದೀನಿ. ಅದನ್ನು ಅವರಿಗೆ ನಾನು ತುಂಬ ದೊಡ್ಡ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಆಮೇಲೆ ಇನ್ಯಾರು ಕೊನೆಯಲ್ಲಿ ನಮ್ಮ ತಂದೆ ತಾಯಿ, ಅವ್ರ ಬಗ್ಗೆ ಏನು ಹೇಳೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನಂಗೆ ಅವರು ಕಾಣೋದೇ ಶಿವ ಪಾರ್ವತಿ ಕಣ್ಣಂಗೆ. ನಾನು ಮೋಸ್ಟ್ಲಿ ಗಣೇಶನ ಸುಬ್ರಹ್ಮಣ್ಯನ ಎರಡೂ ಒಬ್ಬನೇ ಆಗಿದ್ದೀನಿ ಅನ್ಸುತ್ತೆ. ಬಟ್ ನನ್ನ ಇದರೊಳಗೆ ಮುಕ್ಕೋಟಿ ದೇವರುಗಳು ಒಂದೇ, ನಮ್ಮ ತಂದೆ ತಾಯಿ ಒಂದೇ. ಯಾವ ತಂದೆ ತಾಯಿ ಗೊತ್ತಿಲ್ಲ ನನಗೆ ಇಷ್ಟು ಸಪೋರ್ಟ್ ಕೊಡ್ತಾರೋ, ಬಟ್ ನಮ್ಮ ತಂದೆ ತಾಯಿ ನನಗೆ ಕೊಟ್ಟಿರೋ ಸಪೋರ್ಟು ನಾನು ಅದೆಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಸೊ ಅವ್ರು ದುಡ್ಡಾಗಿ ಸಿನಿಮಾ ಮಾಡಿದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ಅವ್ರು ನನಗೆ ಕೊಟ್ಟಿರೋ ಸಂಸ್ಕಾರ ಆಗಲಿ, ಸಂಸ್ಕೃತಿ ಆಗಲಿ, ಆಮೇಲೆ ಚಿಕ್ಕ ವಯಸ್ಸಿಂದ ಬೆಳ್ಕೊಂಬಂದಿರೋ ರೀತಿ ಆಗಲಿ, ನನಗೆ ಕಷ್ಟ ಯಾವುದು, ಸುಖ ಯಾವುದು, ಸರಿ ಯಾವುದು, ತಪ್ಪು ಯಾವುದು ಎಲ್ಲದನ್ನು ಹೇಳ್ಕೊಟ್ಟು ನನಗೆ ಬೆಳೆಸಿರೋದು. ಹಂಗಾಗಿ ಅವ್ರಿಗೆ ನಾನು ತುಂಬ ದೊಡ್ಡ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಮೂಲಕ. ಆಮೇಲೆ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಂದಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಿ. ಆಮೇಲೆ ರಾಜು ಮಾಸ್ಟ್ರು ಇಲ್ಲೆಲ್ಲೋ ಇದ್ದರು, ಅವರು ಎಲ್ಲೋದ್ರು ಅಂತ ಗೊತ್ತಿಲ್ಲ, ಯಾಕಂದರೆ ಅವರು ಟಗರು ಕೊರಿಯೋಗ್ರಾಫರು. ಅವ್ರನ್ನ ನಾವು ಒಂದು ಮಾತು ಕೇಳಿದಾಗ ಅವ್ರದ್ದು ತುಂಬ ಖುಷಿಯಿಂದ ಬಂದಿದ್ರು. ಸೊ ಇವಾಗ ನಾನಾ ಕಾರಣಗಳಿಂದ ಫೋನ್ ಬಂದಿರಬೇಕು, ಅವ್ರು ಹೋಗಿದ್ದಾರೆ ಅನ್ಸುತ್ತೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಷ್ಟು ಇನ್ಯಾರನ್ನಾದ್ರೂ ಮಿಸ್ ಮಾಡೀನಿ ಅಂದರೆ ಅದು ನಮ್ಮ ಟೆಕ್ನಿಷಿಯನ್ಸ್, ಅಂಬಿಯಣ್ಣ ಆಗಲಿ, ವಿಮಲ್ ಸರ್ ಆಗಲಿ, ದೇವ್ ಸರ್ ಆಗಲಿ, ಮಣಿಯಣ್ಣ ಆಗಲಿ, ಇವ್ರನ್ನೆಲ್ಲ ನಾನು ತುಂಬ ನೆನೆಸ್ಕೋತಾ ಇದ್ದೀನಿ. ಯಾಕಂದರೆ ಒಬ್ಬೊಬ್ಬರು ನನಗೆ ನಾವೊಂಥರ ಫ್ಯಾಮಿಲಿ ಇದ್ದಂಗಿದ್ವಿ. ಸುಮಾರು ಒಂದು 35 ದಿವಸ ನಾವೊಂಥರ ಫ್ಯಾಮಿಲಿ ಇದ್ದಂಗಿದ್ವಿ. ಎಲ್ಲರೂ ಯಾರಾಗಲಿ ಸಪೋರ್ಟ್ ಮಾಡಿದ್ರು, ಎಲ್ಲರೂ ತುಂಬ ಮನಸ್ಫೂರ್ತಿಯಿಂದ ಸಪೋರ್ಟ್ ಮಾಡಿದ್ವಿ. ಯಾವುದೋ ಒಂದು ಮೂವಿ 100ರಲ್ಲಿ 1 ಮೂವಿ ಅಂತ ಯಾರೂ ಇದಕ್ಕೆ ಬರಲಿಲ್ಲ. ಇದು 100ರಲ್ಲಿ 1 ನಿಂತ್ಕೊಳ್ಳೋಂಥ ಮೂವಿ ಅಂತ ಎಲ್ಲ ಬಂದು ಸಪೋರ್ಟ್ ಮಾಡಿ ನನಗೆ ಆಶೀರ್ವಾದ ಮಾಡಿದರೆ ಅದಕ್ಕೆ ನಾನು ಎಲ್ಲರಿಗೂ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ. ಇನ್ನು ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಜ್ಜಿ, ನಮ್ಮ ಅಕ್ಕ ಬಂದಿದ್ದಾರೆ, ಅವ್ರಿಗೂ ಒಂದು. ಆಮೇಲೆ ನಮ್ಮ ವಸಂತಕ್ಕ ಅಂತ ಬಂದಿದ್ದಾರೆ, ಅವರು ಈ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನರು, ಅವರು ಅಲ್ಲೇ ಕೂತಿದ್ದಾರೆ. ನಮ್ಮ ಅಜ್ಜಿನೂ ಇಲ್ಲೇ ಕೂತಿದ್ದಾರೆ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಎಷ್ಟು ಜನಕ್ಕೆ ಬಿಟ್ಟಿದ್ದೀನೋ ಗೊತ್ತಿಲ್ಲ. ನಮ್ಮ ಆಫೀಸರು ಅಲ್ಲೇ ಇದ್ದಾರೆ, ಮತ್ತು ನನ್ನ ಫ್ರೆಂಡ್ಸ್ ಅಲ್ಲೇ ಇದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್, ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್, ಪಾತ್ರದ ಬಗ್ಗೆ ಏನು ಅಂದರೆ, ನಾನೊಬ್ಬ ನಾರ್ಮಲ್ ಗಾಯ್. ಏನು ಅಂದರೆ ಇವಾಗಲೇ ಎಲ್ಲ ಹೇಳ್ಬಿಡೋಕ್ಕೆ ನನಗೂ ಇಷ್ಟ ಇಲ್ಲ ಸರ್. ಆದರೂ ಒಂದು ಮಾತು ಹೇಳ್ತೀನಿ. ಒಂದು ಪ್ರೀತಿನ ಬಯಸ್ತಾರಂಥ ವ್ಯಕ್ತಿ ನಾನು. ಒಂದು ಪ್ರೀತಿನ ನಾನು ಕಳ್ಕೊಂಡಿರ್ತೀನಿ, ಆ ಪ್ರೀತಿನ ಬಯಸ್ತಾರಂಥ ವ್ಯಕ್ತಿ. ಥ್ಯಾಂಕ್ ಯು ಸರ್. ಅವರು ದಯಮಾಡಿ ಶುಭಾಶೀರ್ವಾದ ದುಶುಭ ಗೀತೆಯೊಂದಿಗೆ. ಇಂಥ ಒಂದು ಒಳ್ಳೆ ವೇದಿಕೆ ಇದು. ಎಲ್ಲರೂ ಕಲಾವಿದರೆ ಇಲ್ಲಿ, ಯಾರು ಬೇರೆ ಯಾರಿಲ್ಲ, ಎಲ್ಲ ಕಲಾವಿದರೆ. ಈ ಕಡೆ ಚಿತ್ರ ತೆಗಿತಾ ಇರೋರು, ಪ್ರೆಸ್ ಮೀಡಿಯಾ ಆಗಲಿ, ಮತ್ತು ಡಿಜಿಟಲ್ ಮೀಡಿಯಾ ಆಗಲಿ, ಯೂಟ್ಯೂಬ್ ಚಾನಲ್ನವರಾಗಲಿ, ಎಲ್ಲ ಬಂಧು ಬಾಂಧವರು, ಎಲ್ಲ ಕಲಾವಿದರ ಮಧ್ಯೆ ನನ್ನನ್ನು ಇಲ್ಲಿ ಕೂಡಿಸಿದ್ದಾರೆ. ನಾನು ಬರೀ ಒಂದು ಜಸ್ಟ್ ಒಬ್ಬ ಗಾಯಕ, ಅದ್ರ ಕಲಾವಿದನಾಗೆ ಬಂದಿದ್ದೇನೆ. ಅದರಿಂದ ಒಂದೇ ಒಂದು ನನ್ನ ಕಲ್ತಿರೋ ವಿದ್ಯೆದು ಒಂದು ತುಣುಕು ಹಾಡ್ಬಿಡ್ತೇನೆ ರೀ. ಸರ್ವದಕ್ಕೂ ವಿಘ್ನೇಶ್ವರನೇ ಕಾರಣ, ಆದ್ದರಿಂದ ಅವನ ನಾಮ ಸ್ಮರಣೆ ಮಾಡಿ ಮುಂದಕ್ಕೆ ಹೋಗೋಣ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿಯು. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿಯು. ಸತತ ಗಣನಾಥ ಮುಕುತಿ ಪತಕೀವ ಮನ ಮಹಾರುದ್ರ ದೇವರು
ಬಕುತಿದಾಯಕಳು ನಮ್ಮ ಭಾರತೀ ದೇವಿಯು ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಗೀತು ಗತಿ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ ಭಕ್ತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತೈವರೊಳು ನಿಂತಿ ಕೃತಿಯ ನಡೆಸುವನು ಸತತ ಗಣನಾಥ ಗಣನಾಥ ಗಣನಾಥ. ಇಷ್ಟು ಜನನು ಇದರಲ್ಲಿದ್ದಾರೆ, ಈ ಕಲಾವೇದಿಕೆ ಮತ್ತು ಈ ಒಂದು ಆಡಿಟೋರಿಯಂ ಏನಿದ್ದಾರೆ ಅದರಲ್ಲಿ ಎಷ್ಟು ಜನನು ಇದ್ದಾರೆ. ಇವರೆಲ್ಲ ಸೇರ್ಕೊಂಡು ಇದನ್ನ ಮುಂದೆ ತಗೊಂಡೋಗ್ತಾರೆ ಅನ್ನೋ ಒಂದು ಪದ್ಯನ ಇಲ್ಲಿ ಹೇಳಿದ್ದೇನೆ. ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ ಕಲ್ಲಂಗಲ್. ನಾನು ಈ ಮೂವಿನಲ್ಲಿ ಒಂದು ಸ್ಪೆಷಲ್ ಸಾಂಗ್ ಡ್ಯಾನ್ಸ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಇವತ್ತೇ ಎಲ್ಲ ಟೀಮ್ನವ್ರನ್ನ ಮೀಟ್ ಮಾಡ್ತಾ ಇರೋದು ಸರ್ಪ್ರೈಸಲ್ಲಿ. ಬಟ್ ಈ ಮೂವಿನಲ್ಲಿ ಒಂದು ಏನು ಟ್ವಿಸ್ಟ್ ಅಂತ ಅಂದರೆ, ನಮ್ಮ ವಿಲನ್ ಬರೀ ಡೈರೆಕ್ಟು ಮ್ಯೂಸಿಕ್ ಮಾತ್ರ ಅಲ್ಲ, ಅವರ ಈ ಸಾಂಗ್ ಅವರೇ ಕೊರಿಯೋಗ್ರಾಫ್ ಕೂಡ ಮಾಡಿದ್ದಾರೆ. ಓ, ಎಷ್ಟು ಜನರ ಪೇಮೆಂಟ್ ಹೋಯ್ತು ಪ್ರದೀಪ್ ಜಿ? ಲಿರಿಕ್ಸ್ ಅವರೇ ಬರೆದಿದ್ದಾರೆ. ಐ ಆಮ್ ರಿಯಲಿ ಸೋ ಪ್ರೌಡ್ ಆಫ್ ಹಿಮ್. ಹಿ ಹ್ಯಾವ್ ಸೋ ಮಚ್ ಆಫ್ ಟ್ಯಾಲೆಂಟ್ಸ್. ಮತ್ತು ನನ್ನ ಜೊತೆ ಕಿರಣ್ ಅವರು ಡ್ಯಾನ್ಸ್ ಮಾಡಿದ್ದಾರೆ. ಸೊ ವಿಮಲ್ ಸರು ಮಾಡಿದ್ದಾರೆ. ಏನಿಲ್ಲ, ಎಲ್ಲರೂ ಬಂದು ಈ ಮೂವಿನ ನೋಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಅಂತ ನಾನು ಕೇಳಿಸ್ಕೊತೀನಿ. ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಜಯದೇವಿ ರಾಘವೇಂದ್ರ. ಧನ್ಯವಾದ. ಇನ್ನು ಕಿರಣ್ ರಾಜ್ ಮೇಡಮ್ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಹೊಸ ಟೀಮ್ನ ಸಪೋರ್ಟ್ ಮಾಡೋಕ್ಕೆ ನೀವು ಇಷ್ಟು ಜನ ಬಂದಿರೋದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ರೇಮಿ ಬಗ್ಗೆ ಫಸ್ಟ್ ಮೂವಿ ಬಗ್ಗೆ ಮಾತಾಡ್ಬಿಡ್ತೀನಿ. ಪ್ರೇಮಿ ಡೆಫಿನೆಟ್ಲಿ ಅ ಲವ್ ಸ್ಟೋರಿ. ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ಟ್ರೇಲರ್ ಮತ್ತು ಟೀಸರ್ ಲಾಂಚಲ್ಲಿ ಇನ್ನೂ ಜಾಸ್ತಿ ಮಾತಾಡ್ತೀನಿ. ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ಒಂದು ಟ್ರೂ ಲವ್ ಫೈಂಡ್ಸ್ ಯು ಅಂತ ಏನು ಸಬ್ ಟೈಟಲ್ ಕೊಟ್ಟಿದ್ದಾರೆ ಅದಕ್ಕೆ ಆ್ಯಪ್ಟ್ ಆಗಿದೆ. ಅಂದರೆ ನಮ್ಮ ಜನ್ರೇಷನ್ಗೆ ಅವರ ಥಾಟ್ ಪ್ರಾಸೆಸ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ವಿತ್ ಅ ಲಾಟ್ ಆಫ್ ಗ್ಲಾಮರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಗ್ಲಾಮರಸ್ ಆಗಿಲ್ಲ, ಟೋಟಲ್ ಆಫ್ ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಕ್ಯಾಮ್ರಾ ವರ್ಕ್ ನೀವೆಲ್ಲ ನೋಡ್ದಂಗೆ ಗೌತಮ್ ಸರ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಮೂವಿಗೆ. ಆ್ಯಂಡ್ ಪ್ರದೀಪ್ ಸರ್ ಆಲ್ರೆಡಿ ಡಿರೆಕ್ಷನ್ ಸುಮಾರು ಸಿನಿಮಾ ಡಿರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಈಸ್ ಅ ವೆರಿ ಗ್ರೇಟ್ ಮ್ಯೂಸಿಕ್ ಡಿರೆಕ್ಟರ್. ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ. ತುಂಬ ಇನ್ಸ್ಪೈರ್ ಆಗಿದ್ದೀನಿ, ತುಂಬ ಕಲ್ತಿದ್ದೀನಿ ಆ್ಯಂಡ್ ತುಂಬ ಪ್ರೀತಿ ಸಿಕ್ಕಿದೆ ನಂಗೆ ಅವರಿಂದ. ಒಂದು 15 ದಿನ ಐ ಥಿಂಕ್ ಮನೆಯಿಂದ ಆಚೆ ಇದ್ದೆ, ದಾವಣಗೆರೆಯಲ್ಲಿದ್ದೆ. ಅಷ್ಟು ದಿನವೂ ನಂಗೆ ಮನೆ ನೆನಪಾಗಿಲ್ಲ. ಆ್ಯಂಡ್ ಅಷ್ಟು ಪ್ರೀತಿಯಿಂದ ಮನೆ ಮಗಳ ಥರ ನನ್ನ ನೋಡಿಕೊಂಡು ಯಾವುದಕ್ಕೂ ಕಡಿಮೆ ಮಾಡಿದೆ. ಈ ಸಿನಿಮಾನ ಆಚೆ ತಂದಿದ್ದಾರೆ ಅಂದರೆ ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಆ್ಯಂಡ್ ನಾನು ಅವ್ರನ್ನ ರಮಿಕಾ ಸೇನ್ ಅಂತ ಕರೀತಿರ್ತೀನಿ. ಬಿಕಾಸ್ ಶಿ ಸಚ್ ಅ ಪವರ್ಫುಲ್ ವುಮೆನ್. ಐ ಥಿಂಕ್ ಒಂದೊಂದ್ಸರಿ ಅವ್ರ ಪ್ರೀತಿ ಅದ್ವಿಕ್ ಕೊಡೋದು ನೋಡಿದ್ರೆ ತುಂಬ ಜೆಲಸ್ ಫೀಲ್ ಆಗುತ್ತೆ. ದೇ ಜಸ್ಟ್ ಲವ್ ಹಿಮ್, ಲವ್ ಹಿಮ್ ಲೈಕ್ ಆ ಥರ ಪ್ರೀತಿ. ಆ್ಯಂಡ್ ಅದು ಕಾಣಿಸುತ್ತೆ ಅದ್ವಿಕಲ್ಲಿ. ಆ್ಯಂಡ್ ವೆನ್ ಯು ಲವ್ಡ್ ಪ್ರಾಪರ್ಲಿ ಅದು ಎದ್ದು ಕಾಣುತ್ತೆ. ಅದ್ವಿಕ್ ಇಸ್ ಅ ಲವ್ಲಿ ಹ್ಯೂಮನ್ ಬೀಯಿಂಗ್. ಫಸ್ಟ್ ಥಿಂಗ್, ಅವರು ಒಂದು ಯಂಗ್ ಹೀರೋ ಆಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಂಗ್ ಹೀರೋಸ್ ಬೇಕು. ಆ್ಯಂಡ್ ಡೆಫಿನೆಟ್ಲಿ ಒಂದು ಮಾರ್ಕ್ ಮಾಡ್ತಾರೆ ಹೀರೋ ಲಿಸ್ಟಲ್ಲಿ. ಈಸ್ ಅನ್ ಅಮೇಝಿಂಗ್ ಪರ್ಸನ್. ತುಂಬ ಪೇಷನ್ಸ್, ನನ್ನ ಜೊತೆ ತುಂಬ ಪೇಷನ್ಸ್ ಆಗಿದ್ದಾರೆ ಆ್ಯಕ್ಚುಲಿ ಈ ಟೀಮ್. ಇಟ್ಸ್ ಅ ವಂಡರ್ಫುಲ್ ಟೀಮ್. ಆ್ಯಂಡ್ ಇವತ್ತು ಸಾಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಚೇತನ್ ಗಂಧರ್ವ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸಾಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಆ್ಯಂಡ್ ನಕ್ಕಿದ್ದು ಯಾಕೆ ಅಂತಂದರೆ
ಅವರು ಇಬ್ರು ವೇಟ್ ಮಾಡ್ಬೇಕು, ಒಬ್ರಲ್ಲ ಅಂದ್ರಲ್ಲ, ಅದಕ್ಕೆ ನಗು ಬಂತು. ಬಟ್ ನನಗೇನು ಅನ್ಸುತ್ತೆ ಅಂದರೆ ಟ್ರೂ ಲವ್ ಅನ್ನೋದು ಬರೀ ವೇಟ್ ಅಂತಲ್ಲ, ಟ್ರೂ ಲವ್ ನೆವರ್ ಗೋಸ್ ಅವೇ ಅಂತ ಅನ್ಸುತ್ತೆ ನನಗೆ. ಇಫ್ ಇಟ್ ಇಸ್ ಟ್ರೂ ವಿಲ್ ನೆವರ್ ಗೋ ಅವೇ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಆ ಕ್ಯಾಪ್ಷನ್. ಮೂವಿಂಗ್ ಆನ್, ಶೋಭಿತಾ. ಎಲ್ಲರಿಗೂ ವಂದನೆಗಳು, ಹಾಗೂ ಮೀಡಿಯಾ ಚಾನಲ್ಗಳಿಗೂ, ಟಿ ವಿ ಚಾನಲ್ಗಳಿಗೂ ವಂದನೆಗಳು, ಯೂಟ್ಯೂಬ್ ಚಾನಲ್ಗಳಿಗೂ ವಂದನೆಗಳು ಹೇಳ್ತಾ, ನಾನು ಬೇಸಿಕಲಿ ಹೋಟೆಲ್ ಉದ್ಯಮಿ. ಹೀಗೆ ನನ್ನ ಮಗ ಎಲ್ಲೋ ಶೂಟಿಂಗಿಗೆ ಹೋಗ್ತಾ ಇದ್ದ ಅಲ್ಲಿಗೆ, ಅದಕ್ಕೆ ಅದು ಏನು ಹಿಂಗೆ ಹೋಗ್ತಾ ಇದ್ದಾನೆ ಅಂತ ಬೇಜಾರಾಯಿತು. ಅವನು ನಮ್ಮ ಮನೆಯವರು ಒಂದು ಸ್ಟೋರಿ ಬರೆದಿದ್ರು, ನಾವೇ ಮಾಡಿಬಿಡೋಣ ಬಿಡು ಅಂತ. ಯಾರೂ ಕೊಡಲ್ಲ ಚಾನ್ಸ್, ಅದಕ್ಕೆ ನಾವೇ ಮಾಡಿಬಿಡೋಣ ಬಿಡು ಅಂತೇಳಿ ಮಾಡಿದ್ದೀವಿ. ಈಗ ನಮ್ಮ ಡೈರೆಕ್ಟ್ರು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ, ಅವರೇ ಮುಂದಿಂದೆಲ್ಲ ಹೇಳ್ತಾರೆ. ಎಂಡ್ ರೋಲ್ನಲ್ಲಿ ಕಾಣಿಸ್ಕೊಳ್ತಾರೆ ಸೆಕೆಂಡ್ಲಿ ನಮ್ಮ ಶೋಭಿತಾ. ಎಸ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಆಲ್ರೌಂಡರ್ ಆದ ನಮ್ಮ ಪ್ರದೀಪ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ಇದರಲ್ಲಿ ಸೆಕೆಂಡ್ ಲೀಡ್ ರೋಲ್, ಒಂಥರ ಗ್ಲಾಮರ್ ಆಗಿ ಇರ್ತೀನಿ. ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ಅಂದರೆ ಒಂದು ಶುದ್ಧ ಪ್ರೀತಿಯ ಚಿತ್ರಣ ಇಲ್ಲಿ ಕಾಣ್ತಾ ಇದೆ. ಅಂದರೆ 90s ಕಿಡ್ಸ್ ಯಾವ ಥರ ಆ ಜನ್ರೇಷನಲ್ಲಿ ಯಾವ ಥರ ಲವ್ ಇರುತ್ತೆ ಅಂದರೆ ಪ್ಯೂರ್ ಆಗಿರುತ್ತೆ. ಪ್ಯೂರ್ ಅಂದರೆ ಪ್ರತಿಯೊಂದು ಥಿಂಗ್ಸಿಗೂ ವ್ಯಾಲ್ಯೂ ಕೊಡ್ತಾ ಇದ್ರು. ಆ ಚಿತ್ರಣ ನಮ್ಮ ಈ ಮೂವಿಲಿ ಕಾಣಿಸ್ತಾ ಇದೆ. ನಾನು ನನ್ನ ಪಾತ್ರಕ್ಕೆ ಆದಷ್ಟು ಜೀವ ತುಂಬಿದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕಿರಣ್ ಸರ್ ಆಗಲಿ ಆ್ಯಂಡ್ ಅಂಬಿ ಸರ್, ವಿಮಲ್ ಸರ್, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸೊ ಈ ಚಿತ್ರಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ನಾವೆಲ್ಲರೂ ಕೇಳಿ ಇರ್ತೀರಾ, ಬಹಳಷ್ಟು ಕಾದಂಬರಿಗಳನ್ನು ಕೊಟ್ಟಿದ್ದ ಟಿ ಗಿರಿಜಾ ಅಂತ. ಅವರ ಸಹೋದರಿ ನಮ್ಮ ಅಕ್ಕ ಮಹಾದೇವಿ ಮೇಲೆ ಗಿರಿಜಾ ಆ ಸಹೋದರಿ. ಸೊ ಹಾಗಾಗಿ ಅದು DNA ಬಹುಶಃ ಹೌದು. ಐತಿಹಾಸಿಕದಲ್ಲಿ ತರಾಸು ಅವರ ಬಿಟ್ಟರೆ ಸಮಕಾಲೀನ ಅಂದರೆ ಟಿ ಗಿರಿಜಾ ಅವರು. ಹೌದು. ಸೊ ಅವರ ಸಹೋದರಿ ಆಗಿರೋದ್ರಿಂದ ಅವರು ವೃತ್ತಿಯಲ್ಲಿ ಶಿಕ್ಷಕಿ. ಪ್ರಥಮ ಬಾರಿಗೆ ಎಂಟ್ರಿ ಆಗಿದ್ದೀರಾ ಸಿನಿಮಾ ಲೋಕಕ್ಕೆ. ಶುಭವಾಗಲಿ ನಿಮಗೆ ಅಂತ ಹಾರೈಸ್ತಾ ಅಮ್ಮ ಏನು ಹೇಳ್ತೀರಾ? ಇಲ್ಲ, ಮಗನ್ನ ನಾನು ಹೀರೋ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀನಿ ನಿಜ. ಅದಕ್ಕೆ ಪುಷ್ಟಿ ಕೊಟ್ಟಿದ್ದು ಪ್ರದೀಪ್ ವರ್ಮ ಅವರು. ಯಾಕಂದರೆ ನನ್ನ ಎಲ್ಲ ಮಾತುಗಳಿಗೂ ಅವರು ನೀವು ಅಂದ್ಕೊಳ್ತಾನೆ ಬಂದುಬಿಟ್ಟು ನನಗೆ ಅವ್ರು ಎಷ್ಟು ಸಪೋರ್ಟ್ ಮಾಡಿದರು ಅಂತಂದರೆ ನನಗೆ ಹೇಳಲಿಕ್ಕೆ ಆಗಲ್ಲ ಎರಡು ಮಾತಲ್ಲಿಗೆ. ಅವರೆಲ್ಲ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದ್ರ ಮಿಕ್ಕಿ ನನಗೇನು ಹೇಳಲಿಕ್ಕೆ ಆಗಲ್ಲ. ಈಗ ಕತೆ ನನ್ನ ಹತ್ರ ಇತ್ತು ಸರ್, ಯಾಕೆಂದರೆ ನನ್ನ ರೈಟರ್ ಸರ್. ಇಲ್ಲ ನನ್ನ ಕವಿದ ಮೋಡ ಸರಿಯಿತು ಅಂತ 2ನೇ ಕಾದಂಬರಿ. ನಾನು ಕರಿಬಸವೇಶ್ವರರ ಬಗ್ಗೆ ನಾನು ಅವ್ರದ್ದು ಲೈಫ್ ಹಿಸ್ಟ್ರಿ ತೊಗೊಂಡು ಹಾಡುಗಳೆಲ್ಲ ಬರೆದಿದ್ದೀನಿ. ಆಮೇಲೆ ಟಿ ಗಿರಿಜಾ ಅವರ ಗಡ್ಡೆಯಲ್ಲಿ ಬೆಳೆದಂಥವಳು. ಇದು ರಿಯಲ್ ನಡೆದಿರೋ ಕಥೆ ಇದು. ಹಂಗಾಗಿ ನನ್ನ ಒಂದು ಇದಕ್ಕೆ ನಾನು ಬರೆದೆ. ಆಮೇಲೆ ಅವ್ರು ನನಗೆ ಕೇಳಿದ್ದು ಒಂದೇ ಮಾತು, ನೀವು ಏನಾದರೂ ಸ್ವಲ್ಪ ನನ್ನ ಕತೆ ಚೇಂಜ್ ಮಾಡ್ಬೋದಾ ಇದಕ್ಕೆ ನನ್ನ ಸಿನಿಮಾಗೆ ಅಂತ ಕೇಳಿದಾಗ, ನಿಮ್ಗೆ ಹೆಂಗೆ ಬೇಕು ಚೇಂಜ್ ಮಾಡ್ಕೊಳ್ಳಿ ಅಂದೆ. ಅವರು ಪಾಪ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ. ಹಂಗಾಗಿ ನಾನು ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಎಲ್ಲಿ ರಿಯಲ್ ಕತೆ ಆಗಿದೆ ನನಗೆ ಹೇಳಿ. ನಾನು ಹೇಳ್ತೀನಿ. ನನ್ನ ಡೌಟ್ ಅವ್ರದ್ದೇ ಇದೆ ಅಂತ. ಅಲ್ಲಲ್ಲ, ನಿಮ್ಮಲ್ಲಿ ಇವತ್ತೊಂದು ಹೇಳ್ಬೇಕು ಅಂದರೆ ರಿಯಲ್ ಕತೆ ನಂದಲ್ಲ, ಅದು ಬೆಳಗಾಂ ಸೈಡ್ದು ಒಂದು ಕತೆ. ನಾನು ಅದನ್ನು ನನ್ನ ಬರವಣಿಗೆಯಲ್ಲಿ ತೊಗೊಂಡು ಬಂದೆ. ಅದಕ್ಕೆ ಇವರಿಗೆ ಬೇರೆ ಕತೆ ಇತ್ತು, ಕೊಡ್ತೀನಿ ತುಂಬ ಹೇಳಿದರು. ಆದರೆ ನನಗೆ ಯಾವ ಕತೆನೂ ಇಷ್ಟ ಆಗಲ್ಲ. ನನ್ನ ಮಗನಿಗೆ ಲವ್ ಸ್ಟೋರಿನೇ ಬೇಕಾಗಿತ್ತು. ಯಾಕಂದ್ರೆ ನಾನು ಬರೆಯೋದೇ ಲವ್ ಸ್ಟೋರಿಗಳನ್ನ. ಹಂಗಾಗಿ ನನಗೆ ಲವ್ ಕತೆನೇ ಬೇಕಾಗಿತ್ತು. ಅವ್ರಿಗೂ ಅಷ್ಟೊಂದು ಹೇಳಿದೆ ನಾನು. ಅವಾಗ ಅವ್ರು ಹೇಳಿದರು, ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಫೈಟ್ ಗೀಟ್ ಹಾಕೋಬೋದಾ ಮೇಡಮ್ ಅಂದರು. ಆಯಿತು ಮಾಡ್ಕೊಳ್ಳಿ, ನಿಮ್ಮ ಸಿನಿಮಾಗೆ ಏನು ಬೇಕೋ ನೀವೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈಗ ಒಂದು ಸ್ವಲ್ಪನೂ ಕಷ್ಟ ಇಲ್ದಂಗೆ ನನ್ನ ಶೂಟಿಂಗ್ ಟೈಮಲ್ಲಾಗಲಿ ತುಂಬ ಚೆನ್ನಾಗಿ ನನ್ನ ಸಪೋರ್ಟ್ ಮಾಡಿದ್ದಾರೆ. ಮತ್ತೇನಾದರೂ ಜಗಳ ಮಾಡಿದ್ದೀನಿ ಹೇಳ್ಬೇಕು.
ಅದಿದ್ದಿದ್ದೆ. ಆಮೇಲೆ ನನ್ನ ಮೀನ್ಸ್ ಹೊಸಬ್ರು ಅಲ್ವಾ ಸರ್, ಫಸ್ಟ್ ಟೈಮ್ ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಂದ್ರೆ ನಾನು ಎ ಇಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗಾಗುತ್ತೆ. ಇಲ್ಲ ಸರ್, ಎಯಿಂದ ಸ್ಟಾರ್ಟ್ ಮಾಡಿಲ್ಲ ಅವ್ರು, ನನಗೆ ಸಿ ಇಂದ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಒಂದು ಟೀಮ್ಗೆ ತುಂಬ ಸಪೋರ್ಟಿವ್ ಆಗಿದ್ದು ಲೈನ್ ಪ್ರೊಡ್ಯೂಸರ್ ಹರೀಶ್ ಕುಮಾರ್, KM ಹರೀಶ್ ಅಂತೇಳಿ, ಅವರು ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಊಟದ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದನ್ನು ಪ್ರದೀಪ್ ಅವ್ರ ಬಾಯಲ್ಲಿ ಕೇಳ್ಬೇಕು ನಾನು ಪ್ಯೂರ್ ನಾನ್ ವೆಜ್ ಸರ್, ಅದು ಪ್ಯೂರ್ ವೆಜ್ ಅನ್ಸರು. ಅದೇ ನನಗೆ ಬಟ್ ಚೆನ್ನಾಗಿತ್ತು ಸರ್, ವೆರಿ ನೈಸ್. ನಮ್ಮ ಟೀಮ್ ಥರ ಒಳ್ಳೆ ಚೆನ್ನಾಗಿದ್ದು ಮಾಡ್ತಾರೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಕನ್ನಡ ಚಲನಚಿತ್ರನ ನಾವು ಹೆಚ್ಚೆಚ್ಚಾಗಿ ನೋಡ್ಬೇಕಾದ್ರೆ ಒಳ್ಳೆ ಕತೆ ಬೇಕು ಅಂತ ಸಾಕಷ್ಟು ಜನ ಮಾತಾಡಿದ್ದಾರೆ. ಈ ಒಂದು ಚಿತ್ರದ ಕತೆ ಏನು ಹೇಳೋದಿದೆಯಲ್ಲ, ರೀತಿ ಇದೆಯಲ್ಲ, ನೆರೇಷನ್ ಹೇಗೆ ತೊಗೊಂಡೋಗೋದು, ಅದರಲ್ಲೇ ಈ ಚಿತ್ರದ ಒಂದು ಯಶಸ್ಸು ಅಡಗಿದೆ ಅಂತ ನಾನು ನಂಬ್ಕೊಳ್ತೀನಿ. ಪ್ರದೀಪ್ ಅವರು ಡೈರೆಕ್ಷನಲ್ಲಿ ಆ ನೆರೇಷನ್ ಅಂತಲ್ಲ, ಒಂದು ತಿಳಿಯಾಗಿ ಒಂದನ್ನು ಕಥೆಯನ್ನು ತೊಗೊಂಡು ಹೋಗ್ತಾರೆ. ಎಲ್ಲೂ ಏರುತ್ತಿಗೆಗಳು ಬರೋದಿಲ್ಲ, ನಿಧಾನಕ್ಕೆ ಹೋಗುತ್ತೆ. ಮತ್ತು ನಾನು ಒಂದು ಪೋಷಕ ನಟಾಗಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಅದು ಕೂಲಂಕುಷವಾಗಿ ಏನು ಅಂತ ನಾನು ಹೇಳುವಂಥ ಪ್ರಸಂಗ ಇದಲ್ಲ, ಅದು ನೀವು ಇದರಲ್ಲೇ ನೋಡಬೇಕು, ಸ್ಕ್ರೀನಲ್ಲಿ ನೋಡಬೇಕು. ಆದರೆ ಹೀಗೂ ಒಂದು ಜೀವನದಲ್ಲಿ ಒಂದು ಬದಲಾವಣೆಗಳು ಬರ್ಬೋದಾ, ಆಘಾತಗಳು, ಅದು ಹೇಗೆ ಮುಂದಿನ ದಿನಗಳಿಗೆ ಅದು ನಾಂದಿ ಆಗುತ್ತೆ ಒಂದು ಒಳ್ಳೆ ಕೆಲಸಕ್ಕೆ ಅನ್ನೋದಕ್ಕೆ ನನ್ನ ಪಾತ್ರ ಒಂದು ಕೊಂಡಿಯಾಗಿ ಅದ್ರಲ್ಲಿ ಬಳಸ್ಕೊಳ್ತೀವಿ. ಕತೆ ಸಾಗಬೇಕಾದ್ರೆ ನನ್ನ ಪಾತ್ರ ಅಲ್ಲಿ ಅದು ಕೊಂಡಿ ಆಗ್ತಾ ಹೋಗುತ್ತೆ, ಇಲ್ಲದರೆ ಅದು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ. ಮತ್ತು ನಾನು ಈ ಒಂದು ತಂಡದ ಬಗ್ಗೆ ಹೇಳಬೇಕು ಅಂದರೆ, ನಾನು ಮೂಲತಃ ಭೂಮಿಯ ಕಲಾವಿದ. ಅಲ್ಲಿಂದ ಇಲ್ಲಿ ಚಲನಚಿತ್ರದಲ್ಲಿ ಮಾಡಬೇಕಾದ್ರೆ ಪ್ರದೀಪ್ ಅವ್ರು ಕೊಟ್ಟಂಥ ಕಂಫರ್ಟ್ ಝೋನ್, ಕ್ಯಾಮ್ರಾ ಮುಂದೆ ಆಗ್ಬೋದು ಅಥವಾ ಹಿಂದೆ ಆಗ್ಬೋದು, ಎಷ್ಟು ಚೆನ್ನಾಗಿತ್ತು. ಮತ್ತು ಇಡೀ ನಮ್ಮ ತಂಡದಲ್ಲಿ ಸುಮಾರು ಜನ ಹೇಳಿದ್ರು ಈಗಾಗಲೇ, ಎಲ್ಲ ಒಂದು ಮನೆಯ ವಾತಾವರಣ ಆಯಿತು ಅಂತ. ಅಕ್ಷರಶಃ ಹಳ್ಳಿಯ ಮನೆಯ ವಾತಾವರಣ ಇತ್ತು. ಅಂದರೆ ಯಾವ ಪೊಲ್ಯೂಷನೂ ಇಲ್ಲ, ಬಹಳನೇ ಚೆನ್ನಾಗಿತ್ತು. ನಾವೇನು ಶೂಟ್ ಮಾಡಿದ್ವಿ, ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕೂಡ ಅದು ಬಹಳ ತಿಳಿಯಾಗಿ ಬಂತು. ತುಂಬ ಚೆನ್ನಾಗಿ ಬರುತ್ತೆ, ಯಶಸ್ವಿ ಆಗುತ್ತೆ. ಕನ್ನಡ ಚಲನಚಿತ್ರ ಒಳ್ಳೆಯ ಒಂದು ಸ್ಥಾನವನ್ನು ಈ ಒಂದು ಕಥೆಯ ಮೂಲಕ, ಈ ಒಂದು ಚಲನಚಿತ್ರ ಮೂಲಕ ಗಿಟ್ಟತ್ತೆ ಅನ್ನೋ ನಂಬಿಕೆ ನನಗಿದೆ. ಅದ್ವಿಕ್ ಅವರು ಬಹಳನೇ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ, ಖುಷಿಯಾಗಿದೆ. ಈ ಒಂದು ಸಿನಿಮಾ ಜರ್ನಿಲಿ ನಾನು ಅವರ ಈ ತಂಡದಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದು ನನಗೆ ಸಂತೋಷ ಆಗುತ್ತೆ. ನಮಸ್ತೆ. ಜೀವನದ 2ನೇ ಚಲನಚಿತ್ರ, ಇದಕ್ಕೆ ಬಿಗ್ ಥ್ಯಾಂಕ್ ಯು ನಾನು ಪ್ರದೀಪ್ ಸರ್ ಹೇಳಬೇಕು. ಸೊ ನನ್ನ ಟೀಮ್ಗೆ ಇಂಟ್ರೊಡ್ಯೂಸ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಪ್ರದೀಪ್ ಸರ್ಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ ಅದಕ್ಕೆ ಎಲ್ಲರಿಗೂ ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ತುಂಬ ಫ್ಯಾಮಿಲಿ ಥರ ಟ್ರೀಟ್ ಮಾಡ್ಯಾರ ನಮ್ಮ ಮೇಡಮ್ ಹೇಳ್ದಂಗೆ ನಮ್ಮ ಮನೆ ಮಿಸ್ಸೇ ಆಗಲಿಲ್ಲ. 15 ದಿವಸ ದಾವಣಗೆರೆಯಲ್ಲಾಗಲಿ ಎಲ್ಲೇ ಹೋಗಲಿ, ಸೊ ತುಂಬ ಫ್ಯಾಮಿಲಿ ಟೈಪ್ ನಮ್ಮನ್ನೆಲ್ಲರೂ ನೋಡ್ಕೊಂಡಿದ್ದಾರೆ. ಹೊಸಬ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದಕ್ಕಿಂತ ಬೇರೆ ಏನು ಹೇಳೋಕ್ಕೆ ನನ್ನ ಹತ್ರ ಇಲ್ಲ. ಸೊ ಫಿಲಮ್ ನಿಮ್ಮ ಸಪೋರ್ಟ್ ಎಲ್ಲರಿಗೂ ಬೇಕು, ಆಡಿಯನ್ಸ್, ಮೀಡಿಯಾ ಎಲ್ಲರಿಂದ ನಿಮ್ಮ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು. ಕಣ್ಣಿಗೆ ಒಳ್ಳೆ ಹಬ್ಬ, ಅಷ್ಟು ಚೆನ್ನಾಗಿ ಚಿತ್ರಿಸಿದ್ದೀರಾ. ಗಾಡ್. ಇನ್ನು ಮಧು ಸರ್. ಸಾರಿ, ಕ್ಷಮೆ ಇರಲಿ. ಸುರೇಶ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಆದ್ವಿಕ್ ಚಿತ್ರರಂಗಕ್ಕೆ ಸುಸ್ವಾಗತ ಕೋರ್ತಾ, ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ, ಎಣ್ಣೆ ಇಲ್ಲದೇನೆ ನನ್ನ ಇಡೀ ದಿನ ತೇಲಾಡಿಸಿದ್ದಾರೆ. ಎಣ್ಣೆಲ್ಲ ಮುಳುಗಿ ಎದ್ದು ಬಿಟ್ಟಿದ್ದೀನಿ ಸಿನಿಮಾಗೆ, ಅದು ನನ್ನ ಪಾತ್ರ. ಅದಕ್ಕಿಂತ ಹೆಚ್ಚಾಗಿ ಹೇಳಿ ಏನೆಣ್ಣೆ ಸರ್? ತಲೆಗೆ ಹಾಕ್ತೇನೆ. ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ಮೊದಲನೇ ಸಲ ನಾನು ಪ್ರದೀಪ್ ಸರ್ ಜೊತೆ ಕೈ ಜೋಡಿಸಿದ್ದೀನಿ, ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನನಗೆ ಈ ಚಿತ್ರಕ್ಕೆ ರೆಫರ್ ಮಾಡಿದಂಥ ವಿಮಲ್ ಸರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತು. ಥ್ಯಾಂಕ್ ಯು.